ಇವತ್ತು ಒಂದೇ ದಿನಕ್ಕೆ ಆಲ್ಮೋಸ್ಟ್ ಕಟ್ಟೋ ಕೆಲಸ ಎಲ್ಲ ಮುಗಿದೋಯ್ತು. ನಾನು ಕನ್ನಡಿಗ. ಬೆಳಗ್ಗೆ ಡೈರಿಗೆ ಹೋಗಿ ಹಾಲಕ್ ಬಂದ ನಂತರ ನಮ್ದು ಮೊದಲನೇ ಆಕಳ ಇಳಿದು 4 ತಿಂಗಳಾಗಿತ್ತು. ಹಾಗಾಗಿ ಆಕಳ ಈಟಿಗೆ ಬಂದಿತ್ತಂತ ಡೈರಿಗೆ ಹೊಡ್ಕೊಂಡ್ ಬಂದೆ. ಯಾವ್ದೇ ಹಸು ಆಗಿರ್ಲಿ ಕರು ಇಳಿದು 4 ತಿಂಗಳಿಗೆ ಆಕಳ ಈಟಿಗೆ ಬಂದಿತ್ತು. ಆಕಳಿಗೆ ಒಂದು ಈಟಿನ ಚೂಜಿ ಮಾಡಿಸ್ಕೊಂಡು ಮನೆ ಕಡೆ ಹೊಡ್ಕೊಂಡ್ ಬಂದೆ. ಮನೆಗ್ ಬಂದು ಹೋಟೆಲ್ ಇಂದ ಅಪ್ಪ ಇಡ್ಲಿ ತಗೊಂಡ್ಬಂದಿದ್ರು. ಇಡ್ಲಿನ ತಿಂದು ನಂತರ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಮುಂಚೆ ಹೇಳ್ದಂಗೆ ಯಾರನ್ನು ಕೂಡ ಲೇಬರ್ ನಿಟ್ಕೊಳ್ದೇನೆ ನಾನು ಮತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ್ಕೊಂಡೆ ಇದನ್ನ ಕಟ್ತಾ ಇದೀವಿ. ಇಂಥ ಬೇಸಿಗೆಯಲ್ಲೂ ಈ ತರ ಟೀ ಕುಡಿತಾ ಇರೋದು ನೋಡಿದ್ರೇನೆ ಗೊತ್ತಾಗುತ್ತೆ ನಾವು ಮೊದಲ ಉತ್ತರ ಕರ್ನಾಟಕದ ಮಂದಿ ಇದೀವಿ. ಹಾಗಾಗಿ ಬಿಸಿಲಿದ್ರೂ ಕೂಡ ಒಂದ್ ಕಪ್ ಟೀ ಮಾಡ್ಕೊಂಡು ಕುಡಿದು ಮತ್ತೆ ನಮ್ಮ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಈ ಎಂಡಿಗೆ ನಾವು ಒಂದ್ ಟ್ರಿಪ್ಗೆ 7,500 ಕೊಟ್ಟಿವಿ. ಅಲ್ಲಿಂದ ಲೋಡ್ ಮಾಡ್ಕೊಂಡ್ ಬರಕ್ಕೆ 1500. ಒಂದ್ ಎಂಡಿಗೆ 30 ರೂಪಾಯಿ ಆಗುತ್ತೆ. ಹಾಗೆ ಒಂದ್ ಟ್ರಿಪ್ ಉಸುಗ್ ಕೂಡ ಏರ್ಸ್ಕೊಂಡಿದೀವಿ. ಅದಕ್ಕೆ ಅಮೌಂಟ್ ಕೊಟ್ಟಿಲ್ಲ, ಯಾಕಪ್ಪ ಅಂತಂದ್ರೆ ಅದು ನನಗೆ ಗೊತ್ತಿರೋದೇ ಆಗಿತ್ತು. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತ ಪಲಾವ್ ಮಾಡ್ಕೊಂಡಿದ್ವಿ. ಅದನ್ನ ಊಟ ಮಾಡ್ಕೊಂಡು ಮತ್ತೆ ನಮ್ಮ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ನೀವು ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ರ ಅಂತಂದ್ರೆ ನಿಮ್ಗೂ ಕೂಡ ಹೈನುಗಾರಿಕೆಯಲ್ಲಿ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಅದಕ್ಕೆ ಇವಾಗ್ಲೇನೆ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊರಿ. ಮತ್ತೆ ನನ್ನ ಜರ್ನಿ ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಹೋಗ್ತೀನಿ. ನಿಮ್ಗೂ ಕೂಡ ಯಾರಿಗಾದ್ರೂ ಹೈನುಗಾರಿಕೆ ಬಗ್ಗೆ ಏನಾದ್ರೂ ಟಿಪ್ಸ್ ಇದ್ರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡ್ಕೊಳ್ಳಿ, ಮತ್ತೆ ತುಂಬಾ ಇಷ್ಟ ಆದ್ರೆ ಒಂದ್ ಫಾಲೋ ಮಾಡ್ಕೊರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.